ದೇವೇಗೌಡರನ್ನ ಭೇಟಿ ಮಾಡೋದು? ಇಲ್ಲ, ಅವರ ಆರೋಗ್ಯನ ವಿಚಾರಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದೆ. ನನಗೆ ಸ್ವಲ್ಪ 4-5 ದಿನದಿಂದ ಸ್ವಲ್ಪ ವೈರಲ್ ಫೀವರ್ ಆಗಿತ್ತು, ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. ಹಾಗಾಗಿ ಬರ್ಲಿಕ್ಕೆ ಆಗಿರಲಿಲ್ಲ. ಫೋನ್ನಲ್ಲಿ ಮಾತನಾಡಿದ್ದೆ, ಅದಕ್ಕೆ ಒಂದು ಆರೋಗ್ಯ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದ ಬಗ್ಗೆ ಯಾಕಂದ್ರೆ ಅವರು ಇನ್ನ ವಿದೇಶದಲ್ಲೇ ಇದ್ದಾರೆ, ಸಿಗ್ತಾ ಇಲ್ಲ, ಚರ್ಚೆಗಳಾಗ್ತಾ ಇದೆ. ಅವ್ರನ್ನ ದೇಶ ಕರೆ ತರಬೇಕು ಅಂತ ಎಲ್ಲ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಅತ್ಯಾಚಾರ ಪ್ರಕರಣ, ಇನ್ನೊಂದ್ ಕಡೆ ಕಿಡ್ನಾಪ್ ಪ್ರಕರಣ. ಈ ಪ್ರಕರಣಗಳಿಂದ ಸಾಕಷ್ಟು ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ SIT ರಚನೆ ಮಾಡಿದ್ದಾರೆ, ತನಿಖೆ ಆಗ್ತಾ ಇದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಅಂತಿಮವಾಗಿ ಕಾನೂನಿನಲ್ಲಿ ಕಾನೂನಾತ್ಮಕವಾಗಿ SIT ವರದಿ ಬಂದ ನಂತರ ಯಾವ ರೀತಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅದೊಂದು ಪ್ರಾಸೆಸ್ ನಡೀತದೆ. ಹಾಗಾಗಿ ಅದ್ರ ಬಗ್ಗೆ ನಾನೇನು ಹೆಚ್ಚಾಗಿ ಚರ್ಚೆ ಮಾಡೋದಿಲ್ಲ. ವಿಚಾರದಲ್ಲಿ ಜಾಸ್ತಿ ಟಾರ್ಗೆಟ್ ಆಗ್ತಿರುವಂತದ್ದು ಕುಮಾರಸ್ವಾಮಿ, ದೇವೇಗೌಡರು. DK ಬ್ರದರ್ಸ್ ಅಂತೂ ಒಂದ್ ಹೆಜ್ಜೆ ಮುಂದೆ ಹೋಗಿ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಈ ಟಾರ್ಗೆಟ್ ರಾಜಕಾರಣಕ್ಕೆ ನೀವೇನ್ ಹೇಳ್ತೀರಿ? ದೇವೇಗೌಡರು, ಕುಮಾರಸ್ವಾಮಿ ಅವರು ತಂದು ಹೇಳ್ತಿರೋದಕ್ಕೆ ಈ ಒಂದು ಪ್ರಕರಣವನ್ನ ರಾಜಕೀಯವಾಗಿ ಅದನ್ನ ಒಂದು ರೀತಿ ರಾಜ್ಯದ ಜನತೆಗೆ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಹಲವಾರು ವರ್ಷಗಳಿಂದ ಯಾವ ರೀತಿ ವಿಶೇಷವಾಗಿ ದೇವೇಗೌಡರು ಸಾಹೇಬರು ವಿಶೇಷವಾಗಿ ಒತ್ತಿ ಹೇಳ್ತೀನಿ, ದೇವೇಗೌಡರು ಸಾಹೇಬರು ಯಾವ ರೀತಿ ಅವರ ಒಂದು ವೈಯಕ್ತಿಕ ಬದುಕು ತೆರೆದ ಪುಸ್ತಕ, ಅದರಲ್ಲೇನು ಮುಚ್ಚುಮರೆ ಏನಿಲ್ಲ. ಅವರಾಗ್ಲಿ ನಮ್ಮ ಅಜ್ಜಿ ಚೆನ್ನಮ್ಮನವರಾಗ್ಲಿ ಬಹುಶಃ ಈಗ ನಮ್ಮಂತ ಯುವಕರಿಗೆ ಒಂದು ಸ್ಫೂರ್ತಿ. ಯಾವ ರೀತಿ ದಂಪತಿಗಳು ಯಾವ ರೀತಿ ಆದರ್ಶವಾಗಿ ಬದುಕಬೇಕು ಅಂತಕ್ಕಂಥದ್ದಕ್ಕೆ ಅವ್ರಿಗಿಂತ ಒಂದು ಉದಾಹರಣೆ ಕಣ್ಣು ಮುಂದೆ ಇವತ್ತು ನನಗೆ ಯಾರು ಕಾಣೋದಿಲ್ಲ. ಹಾಗಾಗಿ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ, ದೇವೇಗೌಡರು ಸಾಹೇಬ್ರಿಗೆ 91-92 ವಯಸ್ಸೀಗ. ಸಹಜವಾಗಿ ಇದೆಲ್ಲ ವಿಷಯಗಳು ಕೇಳಿ ಅವರ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ, ಯಾವ ರೀತಿ ಆಘಾತ ಆಗಿರುತ್ತೆ ಅಂತಕ್ಕಂಥದ್ದನ್ನ ನಾನು ಕೂಡ ಯಾರು ಕೂಡ ಇವತ್ತು ಅದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೂಡ ಬೆಳಗ್ಗೆ 5:15 ದೇವಸ್ಥಾನಕ್ಕೆ ಹೋಗಿದ್ನಪ್ಪ, 9 ಗಂಟೆಗೆ ಬಂದೆ ಅಂತ ಪಾಪ ಒಬ್ಬರೇ ವಿಶ್ರಾಂತಿ ತಗೊಳ್ತಾ ಇದ್ರು. ಸಾಕಷ್ಟು ನೊಂದಿದ್ದಾರೆ. ಎಲ್ಲದಕ್ಕಿಂತ ಜಾಸ್ತಿ ಬಹುಶಃ ಇಡೀ ರಾಜ್ಯದ ಜನತೆಗೂ ಕೂಡ ದೇವೇಗೌಡರು ಸಾಹೇಬ್ರ ಮೇಲೆ ಇವತ್ತು ಯಾವ ರೀತಿ ಪರಿಣಾಮ ಬೀಳಿರುತ್ತೆ ಮನಸ್ಸಿಗೆ ಅಂತಕ್ಕಂಥದ್ದು ಬಹುತೇಕ ನಮ್ಮೆಲ್ಲರ ಮೇಲೆ ಇರ್ತಕ್ಕಂಥ ಒಂದು ವಿಷಯ. ಸಾಕಷ್ಟು ನೋವಲ್ಲಿದ್ದಾರೆ ನಮ್ಮ ಅಜ್ಜಿ, ನಮ್ಮ ತಾತ. ಹಾಗಾಗಿ ಈಗಾಗ್ಲೇ SIT ರಚನೆ ಆಗಿದೆ, ತನಿಖೆ ಆಗ್ತಾ ಇದೆ. ರಾಜಕಾರಣಕ್ಕೆ ಬಳಸ್ಕೊಂತ ಇರೋದಕ್ಕೆ ನೀವೇನಾದ್ರೂ ಹೇಳ್ತೀರಾ ಸರ್? ನನಗೆ ಒಂದೇ ಒಂದು ಬಹಳ ದುಃಖ ತಂದ್ಕೊಟ್ಟಿದ್ ವಿಚಾರ ಏನಂದ್ರೆ, ವಿಜುವಲ್ಸ್ನ ನಾನು ನೋಡ್ಲಿಕ್ಕೆ ಧೈರ್ಯ ಮಾಡಲಿಲ್ಲ. ಬಟ್ ನನ್ನ ಕೆಲವೊಂದಷ್ಟು ಸುತ್ತಮುತ್ತ ಇರುವಂತ ಒಂದಷ್ಟು ವರ್ಗ ಫೋನ್ ಮಾಡಿ ಹೇಳಿದಾಗ ಎಲ್ಲೊಂದ್ ಕಡೆ ಮನಸ್ಸಿಗೆ ಬೇಜಾರಾಗಿದ್ದು. ಸಹಜವಾಗಿ ಅಟ್ಲೀಸ್ಟ್ ಇಂಥ ಒಂದು ಡಿಸ್ಟರ್ಬಿಂಗ್ ವಿಜುವಲ್ಸ್ ಇದ್ದಂತ ಸಂದರ್ಭದಲ್ಲಿ ಅದನ್ನ ಬ್ಲರ್ ಮಾಡ್ತಾರೆ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ. ಆದ್ರೆ ಪಾಪ ಆ ಹೆಣ್ಣು ಮಕ್ಕಳನ್ನ ಇವತ್ತು ಸೋಷಿಯಲ್ ಮೀಡಿಯಾನಲ್ಲಿ ಹಲವಾರು ಪ್ಲಾಟ್ಫಾರ್ಮ್ಗಳಲ್ಲಿ ಓಪನ್ ಆಗಿ ಅವರ ಮುಖ ಕಾಣೋ ರೀತಿನಲ್ಲಿ ಇವತ್ತು ಅದನ್ನ ರಾಜ್ಯದ ಜನತೆಗೆ ಇವತ್ತು ತೋರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಅದ್ರ ಬಗ್ಗೆನೂ ಹೆಚ್ಚಿನ ಒಂದು ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಒಂದು ಪ್ರಜೆಯಾಗಿ ಇವತ್ತು ನಾನು ಕೇಳ್ತಾ ಇರ್ತಕ್ಕಂಥದ್ದು. ಪ್ರಕರಣ ಇಟ್ಕೊಂಡು ದೇವೇಗೌಡರ ಫ್ಯಾಮಿಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣ ಇಟ್ಕೊಂಡು ದೇವೇಗೌಡರ ಕುಟುಂಬನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಏನಾದ್ರು ಷಡ್ಯಂತ್ರ ಆಗಿದೆಯಾ ಸರ್? ಅದು ಸಾಧ್ಯನೂ ಆಗುತ್ತಾ? ನೋಡಿ, ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಸಾಹೇಬ್ರಿಗಾಗ್ಲಿ ಕುಮಾರಣ್ಣ ಅವ್ರಿಗಾಗ್ಲಿ ಇದು ಅವ್ರನ್ನ ನಾವು ಈ ಒಂದು ಪ್ರಕ್ರಿಯೆಗೆ ತಗೊಂಡ್ ಬರ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಸೂಕ್ತ ಅಲ್ಲ. ಈಗಾಗಲೇ ಆರೋಪಿ ಸ್ಥಾನದಲ್ಲಿ ಈಗಾಗಲೇ ಆಲ್ರೆಡಿ ಏನು SIT ರಚನೆ ಆಗಿ ತನಿಖೆ ನಡೀತಾ ಇದೆ, ಯಾರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ
ಅಂತಿಮವಾಗಿ ನಾನು ಹೇಳೋದಿಷ್ಟೇ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ತಪ್ಪು ಮಾಡಿದರೆ ತಲೆ ಬಾಗ್ಲೇಬೇಕಾಗ್ತದೆ. ಅಂತಿಮವಾಗಿ ತಪ್ಪು ಮಾಡಿದರೆ ತಲೆ ಬಾಗ್ಲೇಬೇಕಾಗ್ತದೆ. ತಪ್ಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. SIT ರಚನೆ ಆಗಿದೆ, ತನಿಖೆ ನಡೀತಾ ಇದೆ. ಅಂತಿಮವಾಗಿ ತನಿಖಾ ವರದಿ ಏನು ನಮ್ಮ ಮುಂದೆ ಬಂದು ಪ್ರಕಟ ಆಗ್ತದೆ. ಅದು ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ ಮೋದಿ ಅವರು ಉತ್ತರ ಕೊಡಬೇಕು ಅಂತ ಈ ಪ್ರಕರಣ ಸಂಬಂಧ. ವಿಚಾರಣೆ ಬರ್ತಾ ಇಲ್ಲ, ರೇವಣ್ಣ ಅವರು ಬರ್ತಾ ಇಲ್ಲ, ಅವ್ರೇನೋ ವಿದೇಶದಲ್ಲಿ ಇದ್ದಾರೆ, ರೇವಣ್ಣ ವಿಚಾರಣೆ ಬರ್ತಾ ಇಲ್ಲ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ನವ್ರು ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತೀವಿ. ನೋಡಿ ಅಣ್ಣ, ಈಗ ದಯಮಾಡಿ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳನ್ನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅವ್ರನ್ನ ಇಲ್ಲಿ ಎಳೆ ತರಿತಕ್ಕಂಥದ್ದು ನಮ್ಮ ಅಭಿಪ್ರಾಯದಲ್ಲಿ ಇದು ಒಳ್ಳೇದಲ್ಲ, ಸೂಕ್ತ ಅಲ್ಲ. ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಆಮೇಲೆ ಈಗ ರೇವಣ್ಣ ಅವ್ರ ವಿಚಾರ ಆಗಲಿ ಅಥವಾ ಹಾಸನ್ ಸಂಸದನ ವಿಚಾರ ಆಗಲಿ, ನಾನು ಅನೇಕ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಾನು ನನ್ನ ರಾಜಕೀಯದ ಬದುಕು, ನನ್ನ ಪಕ್ಷದ ಕಾರ್ಯಕರ್ತನಾಗಿ ನಾನು ಎಂದೂ ಕೂಡ ಹೆಚ್ಚಾಗಿ ಹಾಸನ ಜಿಲ್ಲೆ ಕಾಲೇ ಇಟ್ಟವನಲ್ಲ. ನಾನು ಬಹುಶಃ ಹಾಸನ್ಗೆ ಹೋಗೋದು ಅಂತಕ್ಕಂಥದ್ದಾದ್ರೆ ಹಾಸನಾಂಬೆಯ ದರ್ಶನ ಪಡಿತಕ್ಕಂಥದಕ್ಕೆ ಪ್ರತಿ ವರ್ಷ ಹೋಗ್ತಕ್ಕಂಥದ್ದು ಅದೊಂದು ಸಂಸ್ಕೃತಿ ಇಟ್ಕೊಂಡಿದ್ದೀನಿ, ಹೋಗ್ತೀನಿ. ಬಿಟ್ರೆ ನೀವು ಎಲ್ಲ ಮಾಧ್ಯಮದಲ್ಲಿ ನೋಡಿದೀರಿ, ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನನಗಾಗ್ಲಿ ಹಾಸನ್ನ ಸಂಸದರಿಗಾಗ್ಲಿ ಯಾವುದೇ ರೀತಿ ಹೆಚ್ಚಿನ ಸಂಪರ್ಕ ಇಲ್ಲ. ಸಲಹೆ ಏನ್ ಕೊಡ್ತೀರಾ ಸರ್? ಈಗ ನಾನು ಸಲಹೆ ಕೊಡೋಷ್ಟು ಮಟ್ಟಕ್ಕೆ ಇಲ್ಲ ಅಣ್ಣ. ನಾನು ಇದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ, ದಯಮಾಡಿ ಕ್ಷಮಿಸಿ. ಟಿಕೆಟ್ ವಿಚಾರದಲ್ಲಿ ಮುಂಚೆನೆ ಚರ್ಚೆ ಆಗಿತ್ತು. ಬಿಜೆಪಿ ಅವರು ಹೇಳಿದ್ರಂತೆ ಹಾಸನದಲ್ಲಿ ಬೇರೆ ಅಭ್ಯರ್ಥಿ ಕೊಡಿ, ಪ್ರಜ್ವಲ್ ಬೇಡ ಅಂತ ಚರ್ಚೆ ಆಗಿತ್ತಂತೆ. ಹೌದಾ? ಪಕ್ಷದಲ್ಲಿ ಬಗ್ಗೆ ಚರ್ಚೆ ಆಗಿತ್ತ? ನಾನೊಬ್ಬ ಪಕ್ಷದ ಕಾರ್ಯಕರ್ತ ಅಣ್ಣ, ಅದು ರಾಜ್ಯಾಧ್ಯಕ್ಷ ಘಟಕದ ಅಧ್ಯಕ್ಷರು. ಇರ್ಲಿ, ಆಯ್ತು ಅಣ್ಣ. ಇದಕ್ಕೆ ರಾಜ್ಯಾಧ್ಯಕ್ಷ ಇರ್ಬೋದು, ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು, ಕೋರ್ ಕಮಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ GT ದೇವೇಗೌಡರು ಸಾಹೇಬರು ಅಂತಿಮವಾಗಿ ಅವರ ಒಂದು ನಿರ್ಧಾರ, ಆ ನಿರ್ಧಾರಕ್ಕೆ ಇವತ್ತು ನಾವು ತಲೆಬಾಗಿ ಕಾರ್ಯಕರ್ತರ ಕೆಲಸ ಮಾಡಿದೀವಿ ಅಷ್ಟೇ. ಚುನಾವಣೆ ಹಾಸನ ಈಗ JDS ನ ಭದ್ರಕೋಟೆ. ಈಗ ಅಲ್ಲಿ ಕಾರ್ಯಕರ್ತರು, ಮುಖಂಡರು ಈಗ ಈ ಪ್ರಕರಣದಿಂದ ಸಾಕಷ್ಟು ಮುಜುಗರಕ್ಕೀಡಾಗಿದ್ದಾರೆ. ಅವ್ರನ್ನ ಭೇಟಿ ಮಾಡಿ ಧೈರ್ಯ ಹೇಳಿ ಪಕ್ಷದ ವಿಚಾರವಾಗಿ ಏನಾದ್ರು ಭೇಟಿ ಮಾಡೋದು ಇದೆಯಾ ಸರ್? ನೀವೇನಾದ್ರು ಹೋಗಿ? ಹಿನ್ನಡೆ ಅಲ್ವಾ ಸರ್? 100ಕ್ಕೆ 100 ಆ ವಿಷಯವಾಗಿ ಸಂಬಂಧಪಟ್ಟಂತೆ ಬಹುಶಃ ಇನ್ನೊಂದಷ್ಟು ದಿನಗಳಲ್ಲಿ ಹಾಸನ ಜಿಲ್ಲೆಗೆ ಹೋಗ್ತಕ್ಕಂಥದಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಏನು ಪಕ್ಷದ ಕೇಡರ್ ಇದೆ, ಲೀಡರ್ಗಳಿರ್ಬೋದು, ಸೆಕೆಂಡ್ ಲೈನ್ ಲೀಡರ್ಗಳು, ಕಾರ್ಯಕರ್ತರು ಏನಿದ್ದಾರೆ, ಅವರೆಲ್ಲರ ಜೊತೆನೂ ಕೂತು ಅತಿ ಶೀಘ್ರದಲ್ಲೇ ಕುಮಾರಣ್ಣ ಅವರು ಕೂಡ ಹೋಗಿ ಒಂದು ಸಮಾಲೋಚನೆಯಲ್ಲಿ ಭಾಗವಹಿಸ್ತಾರೆ. ಯಾರು ಕೂಡ ಧೃತಿಗೆಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಪಕ್ಷ. ನೀವು ಶಿವರಾಮೇಗೌಡರು ಒಂದು ಆರೋಪ ಮಾಡಿದ್ರು ಸರ್, ಪ್ರಜ್ವಲ್ ಮೇಲೆ ಬಂದಿರೋಂತ ಆರೋಪ. ಸೇಮ್ ಅದೇ ತರ ಆರೋಪ ರೇವಣ್ಣನ ಮೇಲೆ ಕೂಡ ಕೇಳಿದ್ರು. 30 ವರ್ಷಗಳಿಂದ ಇಂಗ್ಲೆಂಡ್ ಅಲ್ಲಿ. ಆಯ್ತು ಅಣ್ಣ, ಎಲ್ಲ ಶಿವರಾಮೇಗೌಡರು ಪಾಪ ಹಿರಿಯರು ಏನೋ ಮಾತಾಡ್ತಾರೆ. ಈಗ SIT ಅಲ್ಟಿಮೇಟ್ಲಿ ರಚನೆ ಆಗಿದೆಯಲ್ಲ, ತನಿಖೆ ಬಂದ್ಮೇಲೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಅಣ್ಣ. ಒಂದೇ ಲಾಸ್ಟ್ ಕ್ವೆಶ್ಚನ್ ಸರ್. ಈಗ ತಾವು ದೊಡ್ಡವ್ರನ್ನ ಭೇಟಿ ಮಾಡಿದ್ರಿ ಸರ್, ಅವರು ಈ ವಿಚಾರವಾಗಿ ಏನ್ ಹೇಳ್ತಾರಣ್ಣ ಈ ವಿಚಾರ? ನಾನೇನ್ ಮಾತಾಡ್ಲಿಲ್ಲ. ನಿಮ್ಮ ಹತ್ರ ಮುಚ್ಚುಮರೆ ಏನಿಲ್ಲ. ದಯಮಾಡಿ ಆರೋಗ್ಯದ ಕಡೆ ಗಮನ ಕೊಡಿ, ಹೆಚ್ಚಾಗಿ ಚಿಂತನೆ ಮಾಡಬೇಡಿ. ಇವತ್ತು ಏನಾದ್ರೂ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಳೆದ 30 ವರ್ಷದಿಂದ ನಿರಂತರವಾಗಿ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬೆಳೆದಿರ್ತಕ್ಕಂಥ ಪಕ್ಷ. ಅದಕ್ಕೆ ಮೂಲ ಕಾರಣಕರ್ತರು ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಪ್ರತಿಫಲ, ಕಾರ್ಯಕರ್ತರ ಹೋರಾಟದ ಶ್ರಮ. ಹಾಗಾಗಿ ಇವತ್ತು ಎಲ್ಲೋ ಒಂದ್ ಕಡೆ ದೊಡ್ಡವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರು ಮಾನಸಿಕವಾಗಿ ಚಿಂತನೆ ಮಾಡ್ತಕ್ಕಂಥದ್ದು ಅದನ್ನ ಸಂದರ್ಭದಲ್ಲಿ ಅವರ ಆರೋಗ್ಯದ ಮೇಲೆ ಹೆಚ್ಚಾಗಿ ಪರಿಣಾಮ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ವಯಸ್ಸಿನ ಕಾರಣದಿಂದ ದಯಮಾಡಿ ಧೈರ್ಯವಾಗಿರಿ ಅಂತಕ್ಕಂಥದ್ದನ್ನ ಕೈ ಜೋಡಿಸಿ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.